ಹಾಯ್, ವೆಲ್ಕಮ್ ಟು ಪ್ರಿಯಾ ಗೌಡ ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತು ಕ್ವಿಕ್ಕಾಗಿ ಗೀ ರೈಸ್ ಮಾಡೋದು ಹೇಗೆ, ವೆರಿ ಸಿಂಪಲ್ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೇನು ತುಂಬ ಇಂಗ್ರೀಡಿಯೆಂಟ್ಸ್ ತುಂಬ ಟೈಮ್ ಏನೂ ಹಿಡಿಯಲ್ಲ. ಸೊ ಕ್ವಿಕ್ಕಾಗಿ ಮಾಡೋದು ಹೇಗೆ ಮಾಡೋದು ಅಂತ ನೋಡೋಣ. ಸೊ ನಾನೊಂದು ಕುಕ್ಕರ್ ತೊಗೊಂಡಿದ್ದೀನಿ. ಸೊ ಕುಕ್ಕರ್ ಬಿಸಿ ಆದಮೇಲೆ ಇದಕ್ಕೆ 2 ಟೇಬಲ್ ಸ್ಪೂನ್ ಗೀ, ಮೇನ್ ಆಗಿ ತುಪ್ಪ. ಗೀ ರೈಸ್ಗೆ ತುಪ್ಪನೇ ಮೇನ್ ಇಂಗ್ರೀಡಿಯೆಂಟ್. ಸೊ ಅದನ್ನು ಹಾಕೊಬೇಕು. ಸೊ ತುಪ್ಪ ಕಾದ್ಮೇಲೆ ನಾನು ಇದಕ್ಕೆ ಸ್ಪೈಸಸ್ ಹಾಕೊತೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಮತ್ತು ಗೋಡಂಬಿ ಇಷ್ಟು ಹಾಕಿನೂ ನಾನು ಫ್ರೈ ಮಾಡ್ಕೊತೀನಿ. ಇದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಕಸ್ತೂರಿ ಮೇಥಿ ಬೇಕಾದರೂ ಆ್ಯಡ್ ಮಾಡಿ. ಸೊ ನಾನು ಪುದೀನಾನು ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಪುದೀನ ಸ್ವಲ್ಪ ಫ್ರೈ ಆದಮೇಲೆ ಚಿಲ್ಲಿ ಹಾಕ್ಕೊತಾ ಇದ್ದೀನಿ. ಸೊ ಡಿಪೆಂಡ್ ಆನ್ ಕ್ವಾಂಟಿಟಿ. ನೀವು 1 ಗ್ಲಾಸ್ ರೈಸ್ ಆದರೆ ಸೊ ಮೆಣಸಿನ್ಕಾಯಿ ಒಂದು 4 ಹಾಕ್ಕೊಳ್ಳಿ ಸಾಕು. ಸೊ ಇದೆಲ್ಲ ಫ್ರೈ ಆದಮೇಲೆ ಸೊ ನಾವು ಈರುಳ್ಳಿ 2 ಈರುಳ್ಳಿ ತೊಗೊಂಡಿದ್ದೀನಿ, ಅದು ಕೂಡ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ 1 ಟೇಬಲ್ ಸ್ಪೂನ್ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ನೀವು ಫ್ರೈ ಮಾಡ್ಕೊಬೇಕು. ಸೊ ಎಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕಿದು ತುಪ್ಪದಲ್ಲೇ. ಮತ್ತು ಗೀ ರೈಸ್ ವೆಜ್ಗೆ ನಾನ್ ವೆಜ್ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಸೊ ನಾನು ದಾಲ್ ಮಾಡ್ತಿರೋದ್ರಿಂದ ನಾನು ಬಟಾಣಿ ಹಾಕ್ಕೊತಾ ಇದ್ದೀನಿ. ಯಾರಾದರೂ ವೆಜ್ ಕುರ್ಮಾ ಮಾಡೋಂಗಿದ್ರೆ ಬಟಾಣಿನ ಸ್ಕಿಪ್ ಮಾಡಿ. ಸೊ ನಾನು ಬಟಾಣಿನ ಒಂದು ವಿಷಲ್ ಕೊಟ್ಟು ನಾನು ಆಮೇಲೆ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಅನ್ನದ ಜೊತೆ ಇದ್ದರೆ ಇಲ್ಲ ಅನ್ನ ಜಾಸ್ತಿ ಬೆಂದೋಗುತ್ತೆ, ಇಲ್ಲಾಂದರೆ ಬಟಾಣಿ ಸರಿಯಾಗಿ ಬೆಂದಿರಲ್ಲ ಅದಕ್ಕೆ. ಸೊ 1:2, 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು. ಸೊ ಅದಕ್ಕೋಸ್ಕರ 1 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. 1 ಗ್ಲಾಸ್ ನಾನು ತೆಂಗಿನಕಾಯಿ ಹಾಲು ಹಾಕ್ತಾಯಿದ್ದೀನಿ. ಗೀ ರೈಸ್ಗೆ ನೀವು ತೆಂಗಿನಕಾಯಿ ಹಾಲು ಹಾಕಿದ್ರೆ ತುಂಬ ಟೇಸ್ಟ್ ಮತ್ತು ತುಂಬ ರುಚಿಯಾಗಿರುತ್ತೆ. ಒಂದು ಕುದಿ ಬಂದಮೇಲೆ ನಾನು ಅಕ್ಕಿ ವಾಶ್ ಮಾಡಿ ನೆನೆಸಿದ್ದೆ. ಸೊ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಕುದಿ ಬಂದಮೇಲೆ ಹಾಕ್ಕೊಳ್ಳಿ. ಅದಾದಮೇಲೆ ಅಕ್ಕಿ ಹಾಕ್ಕೊಂಡ್ಮೇಲೆ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿ. ಸೊ ಮಿಕ್ಸ್ ಎಲ್ಲ ಆದಮೇಲೆ ಇದು ಕೂಡ ಒಂದು ಕುದಿ ಬಂದಮೇಲೆ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ಮತ್ತು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ಉಪ್ಪೆಲ್ಲ ಹಾಕಿದ್ಮೇಲೆ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡಿ. ಇದು ಒಂದು ಕುದಿ ಬಂದಮೇಲೆ ಸೊ ಮೇನಾಗಿ ನಾನಿಲ್ಲಿ ಇದು ಗೀ ರೈಸ್ಗೆ ನಾನು ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡಿ. ಒಂದು ಕುದಿ ಬಂತು. ಸೊ ನಾನು ಕ್ಯಾರೆಟ್ ಹಾಕ್ಕೊಂಡೆ. ಸೊ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು 2 ವಿಷಲ್ ತೊಗೊತೀನಿ. ಜಾಸ್ತಿ ಏನು ಬೇಕಾಗಿಲ್ಲ. ಸೊ ನೀವು ಕೂಡ ಎಲ್ಲ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ. ಎಲ್ಲೂ ಸ್ಟಿಕ್ಕಿಯಾಗಿ ಇಲ್ಲ ಕುಕ್ಕರ್ಗೆ ಅಂಟ್ಕೊಳ್ಳೋ ಥರ ಏನೂ ಇರಲ್ಲ. ಚೆನ್ನಾಗಿ ಬಿಡು ಹಾಗೆ ಬಂದಿರುತ್ತೆ. ಸೊ ಈ ಥರ ನೀವು ಮಕ್ಳಿಗೂ ಕೂಡ ನೀವು ತಿನ್ನಿಸ್ಬೋದು. ಕಲರ್ಫುಲ್ಲಾಗಿ ಕಾಣುತ್ತೆ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.